ಶ್ರುತಿಸ್ಮೃತಿಸ್ಮೃಣಾಲಯಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರೀ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಸಮಸ್ತ ಆಸ್ತಿಕ ಭಕ್ತ ಮಹಾಜೀನರೇ, ಇವತ್ತು ಒಂದು ಬಹಳ ಸುಸಂದರ್ಭ ಮತ್ತು ಸ್ಮರಣೀಯ ದಿನ. ಈಗ ಕೆಲವು ವರ್ಷಗಳ ಹಿಂದೆ ಉಭಯ ಜಗದ್ಗುರುಗಳು ಕೂಡ ಇದೇ ಒಂದು ಪ್ರಾಂಗಣಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಈ ಒಂದು ಭವ್ಯವಾದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ನೆನಪು ನಮ್ಮೆಲ್ಲರಿಗೂ ಇದೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ಅದ್ಭುತವಾದಂಥ ಈ ಒಂದು ಆದಿಶಂಕರಾಚಾರ್ಯ ವೃತ್ತ ನಿರ್ಮಾಣವಾಗಿದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಈ ಎಲ್ಲರದ ಪ್ರತಿರೂಪವಾಗಿರುವಂತಹ ಸಾಕ್ಷಾತ್ ಶಾರದಾ ಮಾತೆಯ ಪ್ರತೀಕವಾಗಿವೆ ಇರುವಂತಹ ಉಭಯ ಜಗದ್ಗುರುಗಳು ಕೂಡ ನಮ್ಮ ಹುಡುಗರಿಗೆ ನೀಡಿ ಅದನ್ನು ಇಲ್ಲಿ ಸಾಕಾರಗೊಳಿಸಿದ್ದಾರೆ. ಇವತ್ತು ಬಹುಶಃ ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತದಲ್ಲೇ ಈ ಥರದ ಒಂದು ವೃತ್ತಕ್ಕೆ ಆದಿಶಂಕರಾಚಾರ್ಯ ವೃತ್ತ ಅಂತ ಹೇಳಿ ಒಂದು ನಾಮಕರಣವನ್ನು ಮಾಡಿ ಅದು ಅದ್ಭುತವಾಗಿ ಮೈತಳೆಯುವಂತೆ ಮಾಡಿರುವಲ್ಲಿ ಇದು ಕೇವಲ ಹುಡುಗರ ಪರಿಶ್ರಮ ಅಲ್ಲ, ಅದರ ಹಿನ್ನೆಲೆಯಾಗಿ ಅದ್ಭುತವಾದಂಥ ಜಗನ್ಮಾತೆಯ ಶಕ್ತಿಯ ಪ್ರತೀಕವಾಗಿರುವಂತಹ ಉಭಯ ಜಗದ್ಗುರುಗಳ ಆಶೀರ್ವಾದ ಇದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ತರೀಕೆರೆಗೂ ಮತ್ತು ಶೃಂಗೇರಿಗೂ ಯಾವತ್ತಿಗೂ ಕೂಡ ಅವಿನಾಭಾವವಾದ ಸಂಬಂಧವಿದೆ. ಇಡೀ ನಮ್ಮ ಶತಮಾನಗಳಿಂದ ನಮ್ಮ ತಲೆತಲಾಂತರಗಳನ್ನು ಅನುಗ್ರಹಿಸಿ ಬರ್ತಾ ಇರತಕ್ಕಂತಹ ಉಭಯ ಜಗದ್ಗುರುಗಳು ಕೂಡ ತರೀಕೆರೆಯ ಮೇಲೆ ಅಪಾರವಾದ ಒಂದು ಕರುಣೆಯನ್ನು ಇಟ್ಟು ನಮಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಇಲ್ಲಿ ಬಂದು ಒಂದು ಅದ್ಭುತವಾದಂಥ ನಮಗೆಲ್ಲರಿಗೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತು ಈ ಒಂದು ವರ್ಷದಲ್ಲೇ 2 ಸಲ ಬಂದು ನಮಗೆ ದರ್ಶನವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ನಮ್ಮ ಒಂದು ಕೋರಿಕೆ ನಮ್ಮ ಜಗದ್ಗುರುಗಳ ಚರಣಾರವಿಂದಗಳಲ್ಲಿ ಅಂತ ಹೇಳಿದ್ರೆ, ತಾವು ನಮ್ಮ ಊರಿಗೆ ಆಗಾಗ್ಗೆ ಬರ್ತಾ ಇರಬೇಕು, ನಮಗೆ ದರ್ಶನವನ್ನು ನೀಡ್ತಾ ಇರಬೇಕು, ನಮ್ಮನ್ನು ಪುನೀತರನ್ನಾಗಿ ಮಾಡಬೇಕು, ನಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ತಾವು ಅನುಗ್ರಹ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಮತ್ತು ಈ ಒಂದು ವೃತ್ತ ಈಗ ನಡೆದಿದೆ. ಈ ವೃತ್ತಕ್ಕೆ ಅಧಿಕೃತತೆಯನ್ನು ಗಳಿಸ್ಕೊಡೋದಕ್ಕೆ ಕೂಡ ಒಂದು ಕಾರ್ಯಪ್ರವೃತ್ತಿ ನಡೆದಿದೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಸದ್ಯದಲ್ಲೇ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿ ಅದಕ್ಕೆ ಅಧಿಕೃತತೆಯೂ ಕೂಡ ಆಗತ್ತೆ. ಆ ಕಾರ್ಯವೂ ಕೂಡ ನಮ್ಮ ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಆಗತ್ತೆ ಅನ್ನುವಂತಹ ಒಂದು ಅಪೇಕ್ಷೆ ನಮ್ಮದು. ಮತ್ತು ಇವತ್ತು ಇಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ ಭಾರತೀ ತೀರ್ಥ ಮಹಾಸ್ವಾಮಿಗಳ ಗುರುಚರಣಗಳು ಮತ್ತು ಕರಕಮಲ ಸಂಜಾತರಾದ ಶ್ರೀ ವಿಧುಶೇಖರ ಭಾರತಿಗಳ ಅನುಗ್ರಹ ಇಲ್ಲಿ ಬಂದಿದೆ. ಇವತ್ತು ಅವರ ದಿವ್ಯ ಸಾನ್ನಿಧ್ಯ ನಮಗೆಲ್ಲರಿಗೂ ಕೂಡ ಅದಕ್ಕೆ ಸಾಕ್ಷೀಭೂತರಾಗಿದ್ದೇವೆ ನಾವು. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಗೌರವಪೂರ್ಣಕವಾಗಿ ಈ ಸಭೆಗೆ ಆಮಂತ್ರಣವನ್ನು ನೀಡಿ ಆಹ್ವಾನ ಮಾಡ್ತಾ ಇದ್ದೀನಿ. ಮತ್ತು ಅವರು ನಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತೇಳಿ ವಿನಮ್ರವಾಗಿ ಅವರ ಚರಣಾರವಿಂದಗಳಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೃತ್ತ ಈ ರೀತಿಯ ಭವ್ಯವಾದಂಥ ರೀತಿಯಲ್ಲಿ ಮೈತಳೆಯಬೇಕಾದರೆ ನಮ್ಮ ಹುಡುಗರ ಮತ್ತು ಬ್ರಾಹ್ಮಣ ಸೇವಾ ಸಮಿತಿಯ ಒಂದು ಪರಿಶ್ರಮ ಅದರಲ್ಲಿ ಎದ್ದು ಕಾಣಿಸ್ತದೆ. ಅವರು ಕೂಡ ಬ್ರಾಹ್ಮಣ ಸೇವಾ ಸಮಿತಿ ತರೀಕೆರೆ, ಶಾಂಕರ ಪ್ರಜ್ಞಾ ವೇದಿಕೆ ಮತ್ತು ವಿಪ್ರ ವಿದ್ಯಾರ್ಥಿ ವೇದಿಕೆ ಅಹರ್ನಿಶಿ ದುಡಿದಿದ್ದಾರೆ. ಅವರು ಎಲ್ಲೋ ಇದ್ದಾರೆ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಊರುಗಳಲ್ಲಿದ್ದು ಇಲ್ಲಿ ಬಂದು ಈ ಒಂದು ಬೇರನ್ನು ಮರೆಯದೆ ಇಲ್ಲಿ ಅತ್ಯಂತ ಶ್ರಮವಹಿಸಿ ತನ್ನ ಮನ ಧನಗಳಿಂದ ಅದನ್ನು ಒಂದು ಬಹಳ ವಿಶೇಷವಾಗಿ ಸುಂದರವಾಗಿ ಇಲ್ಲಿ ಮೈತಳೆಯುವಂತೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಗುರುವಿನ ಅನುಗ್ರಹ ಆಗೇ ಆಗತ್ತೆ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಅಪೇಕ್ಷೆ. ಮತ್ತು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥವರು ಗುರು ಸಾನ್ನಿಧ್ಯವನ್ನು ಬಯಸಿ ಬಂದಿದ್ದಾರೆ. ಗುರುಗಳ ಅನುಗ್ರಹ ನಮಗೆ ಬೇಕು ಅನ್ನುವಂತಹ ಒಂದು ಸದಿಚ್ಛೆಯಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಮ್ಮ 2 ಮಾತುಗಳನ್ನು ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಜೈ ಗುರುದೇವ ದತ್ತ. ನಮಸ್ಕಾರ.